ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗೋಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನ್ನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದಾಗೆ 3 ಜನಕ್ಕೂ ಹುಷಾರಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹೋಗಿದ್ದು ಹಾಸ್ಪಿಟ್ಲಿಗೆ. ನಾವು ಹೆಸರುಘಟ್ಟದಲ್ಲಿ ತೋರಿಸ್ತೀವಿ, ಅದು ಅಷ್ಟು ಹುಷಾರಾಗಿರಲಿಲ್ಲ. ಅಪ್ಪನೂ 3 ದಿವಸದಿಂದ ಹುಷಾರಾಗಿಲ್ಲ. ಹಾಗಾಗಿ ನಾವು ರೆಗ್ಯುಲರಾಗಿ ತೋರಿಸುವಂಥ ಕ್ಲಿನಿಕ್ ಆ್ಯಂಡ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ತೋರಿಸ್ಕೊಂಡು ಅಪ್ಪಗೆ ಔಷಧಿ ಎಲ್ಲ ಕೊಟ್ಟರು. ನಮಗೆ ಇಂಜೆಕ್ಷನ್ಸ್ ಹಾಕಿದ್ರು. ಬರೋ ಆಗಿದೆ ಫೀವರ್ ನಿಮಗೂ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಕೆಮ್ಮಾಗಿತ್ತು ಆ್ಯಂಡ್ ಹಸ್ಬೆಂಡು ಫುಲ್ ಜ್ವರ ಬಂದುಬಿಟ್ಟಿದ್ದು. ಹಾಗಾಗಿ ಎಲ್ಲರೂ ಇಂಜೆಕ್ಷನ್ ಹಾಕ್ಸ್ಕೊಂಡು ಒಂದು ರೌಂಡು ಹಾಸ್ಪಿಟ್ಲಿಂದ ಮೆಡಿಸನ್ ತೊಗೊಂಡು ಅಲ್ಲೇ ಟಿಫನ್ ಮಾಡಿದೆ. ಯಾಕಂದರೆ ನಂಗೆ ಟಿಫನ್ ಮಾಡೋಕ್ಕೂ ಆಗಿರಲಿಲ್ಲ ಬೆಳಗ್ಗೆ ಎದ್ದು. ಹಾಗಾಗಿ ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಹತ್ರ ಬರಬೇಕಾದ್ರೆ ಹಸುಗಳ್ನ ಕಟ್ಟಾಕ್ತೀನಿ ಇರು ಅಂತ ಹೇಳಿದ್ರು. ಹಾಗಾಗಿ ನಾನು ಅಪ್ಪ ಇಬ್ಬರು ಅವ್ರ ಅಪ್ಪನ ರೇಗಿಸ್ಕೊಂಡು ಕೂತಿದ್ವಿ. ನೋಡಿ ಹೇಗೆ ರೇಗಿಸ್ತಾ ಇದ್ದಾನೆ ಅಂತ. ಪರಿಮಳ ಹಾಂ, ಇವಾಗ ಖುಷಿ. ಔಷಧಿ ನೋಡಿದ್ರೆ ಇಷ್ಟ ಅಂತದೆ, ಇವಾಗ ನೋಡಿದ್ರೆ ಡ್ಯಾನ್ಸ್ ಆಡಿ ನೀನು. ಹಾಂ, ಡ್ಯಾನ್ಸು. ಹಾಂ, ಡ್ಯಾನ್ಸ್ ಆಡ್ತಾನೆ. ಡ್ಯಾನ್ಸಾ? ಔಷಧಿ ನೋಡಿ ಎಷ್ಟು ಕೊಟ್ಟವ್ರೆ. ನಡಿ ಹಾಕ್ತೀನಿ ನಡಿ. ಕರಿ ಪರಿಮಳನ್ ಕರಿ. ಅದೇನಾ ಪರಿಮಳ? ನಂದಿನಿ ಬೆಳಗ್ಗೆ ಕೊಟ್ಟಿರೋ ಟಾರ್ಚರ್ಗೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋಗಿದ್ದೀವಿ. 3 ಜನಕ್ಕೂ ಫುಲ್ಲು ಹುಷಾರಿಲ್ಲ. ನನಗೆ ಕೆಮ್ಮು ಜಾಸ್ತಿ ಆಗೋಯ್ತು, ಅವ್ರಿಗೆ ಜ್ವರ ಜಾಸ್ತಿ ಆಗೋಯ್ತು. ಇವನಿಂದನೇ ಆಗಿದ್ದೆಲ್ಲ. ಇವನಿಗೆ ಬಂತು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಬಂತು ಅನ್ನಂಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕೊಬಿಡ್ಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ಆ್ಯಂಡ್ 3 ಜನಕ್ಕೆ ಇಲ್ಲಿ ಇವಾಗ ಮೆಡಿಸನ್ ಇರೋದು. ಅವನಿಗೆ ಸಿರಪ್ಸು ಆ್ಯಂಡ್ ನನಗೆ ಕಾಫಿ ಇದಕ್ಕೆ ಸಿರಪ್ಪು ಇದನ್ನೆಲ್ಲ ಕೊಟ್ಟಿದ್ದಾರೆ. ಅವರು ಹಸು ಕಟ್ಟಾಕ್ತಾ ಇದ್ದಾರೆ. ಇಲ್ಲಿ ಇವನು ಹಸುಗಳ ಹೆಸರನ್ನೆಲ್ಲ ಕರ್ಕೊಂಡು ಬಾರೆ ಇಲ್ಲಿ ಯಾಕೆ ಅಂತ ಅಂದ್ಕೊಂಡು ಕೂತವನೆ. ಏನು ತಿನ್ನಂಗಿಲ್ಲ. ಇವನು ಕೂಡ ಅಷ್ಟೇ, ಊಟನೇ ಮಾಡಿಲ್ಲ. ನನ್ನೆಲ್ಲ ಫುಲ್ಲು ವಾಕ್ಲಿಸ್ಕೊಂಡು ಏನು ತಿನ್ನಲ್ಲ. ಅದನ್ನು ಹೇಳಿದ್ವಿ. ಸೊ ಅವ್ರು ಹಾಗಾಗಿ ಸಾಂಬಾರು ಗೀಂಬಾರು ಉಳಿಸಾರು ಬಸ್ಸಾರು ಇದೆಲ್ಲ ಕಟ್ ಮಾಡಿಬಿಟ್ಟು ಬೇರೆ ಏನಾದರೂ ಮಾಡಿಕೊಂಡು ತಿನ್ನಿ ಲೈಟಾಗಿ, ಅಂದರೆ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿನ್ನಿ, ಚಪಾತಿ ಅಂತ ಹೇಳಿದ್ದಾರೆ. ಸಾಂಬಾರು ಫುಲ್ಲು ತುಪ್ಪ ಇದನ್ನೆಲ್ಲ ಫುಲ್ ಇದು ಮಾಡಿಬಿಡ್ಬೇಕು. ಯಾಕೆ ನಂದಿನಿ? ಕರ್ಕೊಂಬಾ ಅಂತೆ. ಗುದಿ ಬಾ. ಇನ್ನು ಅಲ್ಲಿಂದ ಮನೆಗೆ ಬಂದು ಎಲ್ಲರೂ ಮೆಡಿಸನ್ ತೊಗೊಂಡು ಅಪ್ಪನೂ ಕೂಡ ಮಲಗಿಸ್ಬಿಟ್ಟು, ನಾನಿವಾಗ ಒಂದು ಚಿಕ್ಕ ಆರ್ಡ್ರ್ ಬಂದಿತ್ತು, ಅಂದರೆ ಬೇಬಿ ಕುಚ್ಚು ಹಾಕೋದಕ್ಕೆ ಸ್ಯಾರಿಗೆ. ಹಾಗಾಗಿ ಇವಾಗ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡ್ಕೊಂಡಾಗ 1:30 ಆಗಿತ್ತು ನಾನು ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಯಾಕಂದರೆ ಹಾಸ್ಪಿಟ್ಲಲ್ಲಿ ತುಂಬ ಟೈಮ್ ಆಗೋಯಿತು. 12 ಗಂಟೆಗೆ ಮನೆಗೆ ಬಂದಿದ್ದು. ಸೊ ಮೆಡಿಸನ್ ಎಲ್ಲ ತೊಗೊಂಡು ಅವನ್ನ ಮಲಗಿಸ್ಬಿಟ್ಟು ನಾನಿವಾಗ ಕುಚ್ಚು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಥ್ರೆಡ್ ಎಲ್ಲ ಇರಲಿಲ್ಲ, ಮ್ಯಾಚಿಂಗೆಲ್ಲ ಹೋಗಿ ತೊಗೊಂಡು ಬಂದು ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ಹುಷಾರಿಲ್ಲ ಅಂತ ಅಂದ್ರೂ ಈ ಒಂದು ಆರ್ಡ್ರ್ ತೊಗೋಬೇಕಾಗಿತ್ತಾ 250 ರೂಪಾಯಿಗೋಸ್ಕರ ಅಂತ ನೀವು ಕೇಳ್ಬೋದು. ಆದರೆ 250 ರೂಪಾಯಿ ಅನ್ನೋದು ತುಂಬ ದೊಡ್ಡದು. ಯಾರು ಕೊಡ್ತಾರೆ ಹೇಳಿ? ಮನೇಲಿ ಸುಮ್ಮನೆ ಕೂತಿದ್ರೆ ಯಾರಾದರೂ ಕೊಡ್ತಾರಾ? 50 ರೂಪಾಯಿ 250 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಈಗಿನ ಇದರಲ್ಲಿ. ಸೊ ಬಂದಾಗ ಅದನ್ನು ಮಾಡ್ಕೊಂಡು ಬಿಡಬೇಕು. ಆ್ಯಂಡ್ ಆ ದುಡ್ಡಿಂದ ಏನಾಗುತ್ತೆ ಅನ್ನೋ ಬರೀ 250 ರೂಪಾಯಿಂದ ಅಂತ ಹೇಳಿದ್ರೆ, ಅದೇ ಹೇಳ್ತಾರಲ್ಲ ಅನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದು ನನಗೆ ಒಂದು ದಿವಸ 300 ರೂಪಾಯಿ ನಾನು ಸಂಪಾದನೆ ಮಾಡಿದ್ರೆ ಅದನ್ನೆಲ್ಲೋ ಒಂದು ಕಡೆ ಎತ್ತಿಟ್ರೆ ಅದು ಇನ್ನೇನಕ್ಕೂ ಒಂದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಎಷ್ಟೇ ರಿಸ್ಕ್ ಇದ್ದರೂ ಕೆಲವು ಸತಿ ನಮ್ಮನ್ನು ತುಂಬಾ ಇಷ್ಟಪಟ್ಟು ಕೊಡ್ತಾರೆ. ಅಂಥ ಆರ್ಡ್ರ್ಗಳನ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಲ್ಲ. ಅವ್ರಿಗೆ ಎಷ್ಟು ದಿವಸ ಆದರೂ ಪರವಾಗಿಲ್ಲ ಅಂಥವ್ರಿಗೆ ಹಾಕ್ಬಿಟ್ಟೆ ಕೊಡೋದು.
ಆ್ಯಂಡ್ ಇವಾಗ ದಸರಾ ಬೇರೆ ಬಂತಲ್ಲ, ಎಲ್ಲರೂ ಆಯುಧ ಪೂಜೆ ಅದು ಇದು ಮಾಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಇದನ್ನು ಕೊಟ್ಟಿದ್ರು. ನನಗಿಲ್ಲ ಅಂತ ಹೇಳೋಕ್ಕೂ ಮನಸ್ಸು ಬಂದಿಲ್ಲ, ಯಾಕಂದರೆ ಅವ್ರು ನಂಗೆ ತುಂಬಾ ಹತ್ರದವರು. ಹಾಗಾಗಿ ಪ್ರತಿ ಸತಿನೂ ನನ್ನ ಕೈಲೇ ಕೊಡೋದು. ಅವ್ರದ್ದು ಒಂದು ಸೀರೆ ಇದ್ದರೂ ಅಂಗಡೀಲಿ ಕೊಡೋಲ್ಲ ಅವರು, ಫಾಲ್ಸೆಲ್ಲ ಹಾಕ್ಸ್ಬಿಟ್ಟು ನನ್ನ ಕೈಲೇ ತಗೊಂಬಂದು ಕೊಡೋದು, ನೀನು ಹಾಕ್ಕೊಡು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕೃತಜ್ಞತೆಗೆ ನಾನು ಎಲ್ಲಿದ್ದರೂ ಕಮ್ಮಿನೇ, ಏನು ಮಾಡಿದ್ರು ಕಮ್ಮಿನೇ ಅಲ್ವಾ. ಸೊ ಅವ್ರು ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದಮೇಲೆ ನಾವು ಕೂಡ ಅಷ್ಟೇ ಇದ್ರಾಗಿ ನಾನು ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಹುಷಾರಿರಲಿ ಏನೇ ಇರಲಿ, ಯಾಕಂದ್ರೆ ಹುಷಾರಿಲ್ಲ ಅಂದ್ಕೊಂಡು ಕೂತಿದ್ರೆ ಅದೇ ಆಗಿಬಿಡುತ್ತೆ. ಅಟ್ಲೀಸ್ಟ್ ನಾವು ಈ ಕಡೆ ಒಂದು ಮೈಂಡ್ನ ನಾವು ಡೈವರ್ಟ್ ಮಾಡ್ಕೊಂಬಿಟ್ರೆ, ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ನಾನು ಕೂಡ ಹುಷಾರಾಗ್ತೀನಿ. ಆ್ಯಂಡ್ ಒಂಚೂರು ಕೆಲಸ ಕೂಡ ಆಗುತ್ತೆ, ಹಾಗೆ ಒಂದು ಸಣ್ಣ ಅಮೌಂಟ್ ಕೂಡ ಬರುತ್ತೆ. ಹಾಗಾಗಿ ಕ್ರೋಶ ಹಾಕ್ತಾಯಿದ್ದೆ, ಅಂದರೆ ಬೇಬಿ ಕುಚ್ಚು ಹಾಕ್ತಾಯಿದ್ದೆ. ಎದ್ರು ಊಟ ಮಾಡಿ, ನಾನು ಕೂಡ ಊಟ ಮಾಡಿ ಇವತ್ತಿರ್ಗ ಸ್ಟಾರ್ಟ್ ಮಾಡಿಕೊಂಡೆ ಕ್ರೋಶ ಹಾಕೋದಕ್ಕೆ. ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ಕರೆಂಟೇ ಇರಲಿಲ್ಲ, ಇವಾಗ ಬಂತು ಕರೆಂಟು. ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದೆ, ಅದು ಅರ್ಧಕ್ಕೆ ಕರೆಂಟ್ ಹೊಟ್ಟೋಗಿತ್ತು. ಹಾಗಾಗಿ ಇವಾಗ ಅದನ್ನು ಕಂಪ್ಲೀಟಾಗಿ ಅಪ್ಲೋಡ್ ಕೊಟ್ಬಿಟ್ಟು ತಮ್ಲೈನಲ್ಲಿ ಎಡಿಟ್ ಮಾಡಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಇದೆ, ಹಾಕ್ಬಿಡ್ಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಕ್ಬಿಟ್ಟು ಆಮೇಲೆ ಇದನ್ನು ಪ್ರಿಪ್ಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಮಾಡಿಬಿಟ್ಟು ಇವತ್ತೇ ಇಕ್ತೀನಿ, ನಾಳೆ ಕೊಡಬೇಕು ಅವ್ರಿಗೆ. ಹಾಗಾಗಿ ಏನು ನಾನು ಅಡುಗೆ ಏನೂ ಮಾಡಲೇ ಇಲ್ಲ, ಯಾಕೆಂದರೆ ಎಲ್ಲರಿಗೂ ಸುಸ್ತಾಗೋಗಿತ್ತು. ಅವರು ಕೂಡ ಬಂದು ಮಲ್ಕೊಂಡ್ಬಿಟ್ಟಿದ್ರು. ನಾನು ಇದನ್ನು ಹಾಕೊಂಡು ಕೂತ್ಕೊಂಡೆ. ಹಾಗಾಗಿ ಈಚೆಗಡೆನೇ ಇಡ್ಲಿ ತೊಗೊಂಬಂದ್ಬಿಡಿ ಅಂತ ಹೇಳಿದ್ವಿ, ಯಾಕಂದರೆ ಡಾಕ್ಟ್ರು ತುಂಬ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ಸಾಂಬಾರು ಅದು ಇದು ಏನು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಮೈಲ್ಡಾಗಿರಬೇಕು ಅಂತ ಊಟನ ಮಾಡಿ ಅಂತ. ಹಾಗಾಗಿ ಮಧ್ಯಾಹ್ನ ನಾವು ಬರೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಇನ್ನು ಎಲ್ಲರೂ ಮಲ್ಕೊಬಿಟ್ರು. ನಾನು ಇದನ್ನು ಹಾಕೊಂಡು ಕೂತ್ಕೊಂಡೆ, 2:30 ಆಗೇ ಹೋಯ್ತು ಊಟ ಟೈಮು. ಹಾಗಾಗಿ ಇಡ್ಲಿ ತರಿಸಿದೆ, ಎಲ್ಲರೂ ತಿಂದ್ವಿ. ನೈಟ್ಗೆ ಏನಾದರೂ ಒನ್ ಟೈಮ್ ಮಾಡ್ಕೊಳ್ಳೋಣ, ಉಪ್ಪಿಟ್ಟು ಏನಾದರೂ ಮಾಡಿಕೊಡ್ತೀನಿ. ರೈಸೇ ಮಾಡೋದಕ್ಕೆ ಹೋಗಲ್ಲ, ಉಪ್ಪಿಟ್ಟು ಮಾಡಿದ್ರೆ ಸಾಕು ನೈಟು. ಇವಾಗ ಎದ್ದು ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಕರೀತಾ ಇದ್ದೀನಿ. ಅಪ್ಪೋ ಬಾಯ್ಲಿ, ಒಳಗೆ ಹೋಗ್ಬಿಟ್ಟಿದ್ದಾನೆ, ರೂಮಲ್ಲಿ ಏನೋ ಕ್ಯಾತೆ ಮಾಡ್ತಾ ಇದ್ದಾನೆ. ನಾನು ಕೂತಿದ್ದೀನಿ, ಎದ್ದು ಹೋಗೋಕ್ಕಾಗಲ್ಲ ಇವಾಗ, ಅರ್ಧಂಬರ್ಧ ಬಿಟ್ಟು ಕರಿತಾ ಇದ್ದೀನಿ, ಬರ್ತಾಯಿಲ್ಲ. ಆ್ಯಂಡ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಂತೂ ಇದೆಲ್ಲ ನೋವು ಬಂದುಬಿಟ್ಟಿತ್ತು, ಯಾಕಂದರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ಬೇಕಲ್ಲ, ಇದು ನೋವು ಹತ್ಕೊಂಡ್ಬಿಡ್ತು ನನಗೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಮಾತ್ರೆ ಎಲ್ಲ ನುಂಗಿದ ಮೇಲೆ ಹುಷಾರಾದ. ಓಡ್ಬಾ ಓಡ್ಬಾ, ಬರಲ್ವಾ? ಇನ್ನು ಸಂಜೆ ಒಂದು 5:30 ಅನ್ನಂಗೆ. ಸೊ ಹಬ್ಬ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು ಐಬ್ರೋ ಎಲ್ಲ ಮಾಡಿಸ್ಕೊಳಕ್ಕೆ ಬರ್ತಾಯಿದ್ರು. ನೆನ್ನೆ ಮೊನ್ನೆಯಿಂದನೂ ಕೂಡ ಐಬ್ರೋ ಮಾಡಿಸ್ಕೊಳಕ್ಕೆ ಬರ್ತಾಯಿದ್ರು. ಹಾಗಾಗಿ ಇವತ್ತು ಕೂಡ ಒಬ್ಬರು ಬಂದಿದ್ರು ಐಬ್ರೋ ಮಾಡಿಕೊಡಿ ಏನು ಅಂತ ಹೇಳ್ಬಿಟ್ಟು. ನನಗೆ ಫುಲ್ ಬ್ಯಾಕೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು, ಕೂತೇ ಇದ್ನಲ್ಲ ಒಂದೇ ಸಮ. ಹಾಗಾಗಿ ಆದರೂ ಅವ್ರಿಗೆ ಮಾಡಿಕೊಟ್ಬಿಟ್ಟು ಇನ್ನು ಅಲ್ಲಿಂದ ಎಲ್ಲ ಎತ್ತಿಟ್ಬಿಟ್ಟು ಹಂಗೆ ಹೊಟ್ಟೋಗ್ತೀನಿ, ಯಾಕಂದರೆ ಅಲ್ಲಿ ಕೆಲಸ ಇತ್ತಲ್ಲ, ಅಂಗಡಿಲೇ ಕೂತ್ಕೊಳ್ಳಲ್ಲ, ಸುಮ್ಮನೆ ಫೋನ್ ಯೂಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಲ್ಲ. ಸೊ ಹಾಗಾಗಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ನೋಡ್ಬೋದು. ಈ ಒಂದು 50 ರೂಪಾಯಿ ದುಡಿಯೋಕ್ಕೆ ತುಂಬ ಕಷ್ಟ ಇದೆ ಒಂದೇ ಸಮ. ಅದು ಐಬ್ರೋ ತುಂಬಾ ತಿಕ್ಕಾಗಿತ್ತಾ, ಮಾಡೋ ಅಷ್ಟೊತ್ತಿಗೆ ಬೆನ್ನೆಲ್ಲ ಪೇಯ್ನ್ ಬಂದುಬಿಡ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಸಡನ್ನಾಗಿ ಹಂಗೆ ಹೋಗಿ ಕೂತ್ಕೊಂಡು ಕುಚ್ಚಾಕೋದು ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಓಡಾಡಿಬಿಟ್ಟು ಆನಂತರ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಫುಲ್ ನಾಲಿಗೆ ಎಲ್ಲ ಒಂಥರ ಆಗಿಬಿಟ್ಟಿದೆ, ಅದು ಕಾಫ್ಗೆ ಏನೋ ಗೊತ್ತಿಲ್ಲ. ಅಪ್ಪಗೂ ಅಷ್ಟೇ ಏನಾದರೂ ಕೊಡಿ ತಿನ್ನೋಕ್ಕೆ ಅಂತ ಅವ್ನು, ಯಾಕಂದರೆ ಸ್ವಲ್ಪ ಹುಷಾರಿರಲ್ಲ, ಮೆಡಿಸನ್ ಆಗ್ತಾ ಇರೋದ್ರಿಂದ ಹೊಟ್ಟೆ ಎಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ಜೋಳ ಬೇಕು ಅಂದ, ಅಲ್ಲಿ ಇವಾಗೆಲ್ಲ ಜೋಳ ಸಿಗೋಲ್ಲ. ಹಾಗಾಗಿ 1-2 ಬೇಬಿ ಕಾರ್ನೇ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅದನ್ನು ಇವಾಗ ತೊಗೊಂಬಂದು ಕೊಟ್ಟಿದ್ರು, ಅದನ್ನೇ ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಸ್ಟೀಮ್ ಮಾಡೋಷ್ಟು ನಿಜವಾಗ್ಲೂ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಒಂದೇ ಸತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ನಲ್ಲೇ ವಿಷಿಲ್ ಕೂಗ್ಸೋಣ ಅಂತೇಳಿ ಇಟ್ಟೆ. ಅದಾ ಇಲ್ಲ, ಯಾಕೆ ಇನ್ನು ನೆಗಡಿ? ಜೋಳ ತಿಂತೀಯಾ? ಜೋಳ ಬೇಕಾ ನಿಮಗೆ? ಯಾಕೆ ಬೇಕು? ತಿಂಡಿ ಕೊಟ್ಟಿಲ್ಲ ಅಂತ ಜೋಳ ಬೇಕು? ಹಾಂ, ಇದು ಇಲ್ಲಿ ಏನದೆ? ಈ ಅಲ್ಲೆಲ್ಲ ಮುರಿದೋಗೈತೆ. ಸರಿ ತಗೊಂಬತ್ತೀನಿ, ಕೂಚೋ ಇಲ್ಲಿ. ಸರಿ ಸರಿ ತಗೊಂಬರ್ತೀನಿ ಇರು. ಏನೆಲ್ಲ ಇಲ್ಲಿ ಗುಮ್ಮ ಗುಮ್ಮ. ಸರಿ ಬಂದೇ ಇರು, ಹಾಕ್ಕೊಡ್ತೀನಿ.
ಇನ್ನು ಬೇಬಿ ಕಾರ್ನ್ ಕೂಡ ಬೇಯಿಸ್ಬಿಟ್ಟು ಇಬ್ಬರು ಕೂಡ ಆರಾಮಾಗಿ ಕೂತ್ಕೊಂಡು ತಿಂದ್ವಿ. ಮಕ್ಕಳನ್ನ ಆದಷ್ಟು ಈ ಥರ ಎಲ್ಲ ಹುಷಾರಿಲ್ಲ, ನಮ್ಗೆ ಹುಷಾರಿಲ್ಲ, ಆದಷ್ಟು ಆ್ಯಕ್ಟಿವಾಗಿ ಇಟ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಅವನು ಮಲ್ಕೊಂಬಿಟ್ರೆ ಫುಲ್ ಮಲ್ಕೊಂಡ್ಬಿಡ್ತಾನೆ, ಫುಲ್ಲು ಜ್ವರ ಬರೋ ಥರನೇ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅವನು ಕೊಟ್ಬಿಟ್ಟು ನಾವು ಕೂಡ ತಿಂದ್ಬಿಟ್ಟು ಅವ್ನ ಆ್ಯಕ್ಟಿವಾಗಿ ಇಡ್ಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಟ ಆಡ್ತಾ ಇದ್ದ ಸ್ವಲ್ಪ ಹೊತ್ತು. ಹಾಗಾಗಿ ಅಷ್ಟೊತ್ತಿಗೆ ನಾನು ಕೂಡ ಉಪ್ಪಿಟ್ಟು ಮಾಡ್ಕೊಂಬಿಡೋಣ, ಬೇಗನೆ ಅವನಿಗೆ ತಿನ್ನಿಸ್ಬಿಟ್ಟು ಮಲಗಿಸೋಣ. ಒಂದು 8 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾನೆ ಅಪ್ಪು. ಹಾಗಾಗಿ ಬಿಸಿ ಬಿಸಿಯಾಗಿಯೇ ಉಪ್ಪಿಟ್ಟು ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಯಪ್ಪ ನನಗಂತೂ ತಿನ್ನೋಕ್ಕಾಗಿಲ್ಲ. ನಂಗೆ ಹೇಳ್ಬೇಕಂದ್ರೆ ಉಪ್ಪಿಟ್ಟೇ ಇಷ್ಟ ಇಲ್ಲ. ಅದರಲ್ಲಿ ಇವಾಗ ಡಾಕ್ಟ್ರು ಹೇಳಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ರೈಸ್ ಐಟಮ್ಸ್ ಎಲ್ಲ ಕಟ್ ಮಾಡಿ ಒಂದು 4-5 ದಿವಸ ಅಂತ ಡಾಕ್ಟ್ರು ಹೇಳಿರೋದ್ರಿಂದನೇ ಉಪ್ಪಿಟ್ಟು ಮಾಡಿ ಎಲ್ಲರೂ ಕೂಡ ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ. ನೋಡ್ತದೆ ಎದೋ ಪಾಚು ಒಳಗೆ ಕತ್ತೆಲ್ಲ ನೋವು ಬರ್ತದೆ, ಎದಳಪ್ಪ ಪಾಚು ಮುಡು ಒಳಗೆ. ಹಾಂ, ನೋಡ್ಬೋದು ಅವ್ನು ಆ್ಯಕ್ಟಿವ್ ಆಗಿರ್ತಾನೆ. ಸಡನ್ನಾಗಿ ಈ ಥರ ಹೋಗಿ ಒಂದು ಕಡೆ ಏನೋ ಕೂತ್ಕೊಂಡ್ಬಿಟ್ಟ ಅಂದರೆ ಫುಲ್ ಡಲ್ ಆಗಿಬಿಡ್ತಾನೆ, ಹಂಗೆ ಮಲ್ಕೊಂಬಿಡ್ತಾನೆ, ಹಂಗೆ ಒಂಥರ ಆಗಿಬಿಡ್ತಾನೆ. ಹಾಗಾಗಿ ಆದಷ್ಟು ಅವನ್ನ ಆ್ಯಕ್ಟಿವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇನ್ನು ಊಟ ಮಾಡಿದ ತಕ್ಷಣ ಅವ್ನಿಗೆ ಯಾಕೋ ಒಂಥರ ಮೆಡಿಸನ್ ಎಲ್ಲ ಹಾಕಿದ್ವಲ್ಲ, ಒಂಥರ ಮಂಪ್ರು ಬಂದಂಗೆ ಏನೋ ಆಯ್ತು, ನಾವು ಮಲ್ಕೊಂಬಿಟ್ಟಿದ್ದ ಜೋಕಾಲಿ ಮೇಲೆ. ನಾನು ಬೆನ್ನೋವು ಬಂದುಬಿಡುತ್ತೆ ಎದಳಪ್ಪ ಅಂತೇಳಿ ಒಳಗೆ ಮಲಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು, ಒಂದು ಅರ್ಧದಷ್ಟು ನೀವು ನೋಡ್ತಾ ಇದ್ದೀರಲ್ಲ ಅಷ್ಟಿತ್ತು ಕುಚ್ಚಾಕೋದು. ಹಾಗಾಗಿ ಇವಾಗ ಅದನ್ನೇ ಹಾಕಿ ಮುಗಿಸ್ತಾ ಇದ್ದೀನಿ. ಇವತ್ತೇನೇ ಆದರೂ ಎಷ್ಟು ಟೈಮ್ ಆದರೂ ಇದನ್ನು ಹಾಕಿ ಮುಗಿಸ್ಬಿಡ್ಬೇಕು. ಯಾಕಂದರೆ ನೆಕ್ಸ್ಟ್ ಡೇ ಆಯುಧ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಸಣ್ಣದಾಗಿ ಶಾಪ್ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆಲ್ಲ ಮಾಡ್ಕೊಳ್ಬೇಕು, ಆ ಅರೇಂಜ್ಮೆಂಟ್ ಇದೆ. ಅದಕ್ಕೋಸ್ಕರ ಇನ್ನು ನನಗೆ ತುಂಬ ಹಳೆಯ ಮ್ಯೂಸಿಕ್ಸ್ ಅಂದರೆ ತುಂಬಾ ಇಷ್ಟ. ಹಳೆಯ ಒಂದು ಮೆಲೋಡಿ ಸಾಂಗ್ಸ್ ಎಲ್ಲ ಕೇಳಿಕೊಂಡು ನಾನು ಬೇಗ ಎಂಥ ಕೆಲಸ ಇದ್ದರೂ ಬೇಗನೆ ಮುಗಿಸ್ಬಿಡ್ತೀನಿ. ಹಾಗಾಗಿ ಮೆಲೋಡಿ ಸಾಂಗ್ಸ್ ಹಾಕ್ಕೊಂಡು ಕುಚ್ಚ ಹಾಕಿ ಆ್ಯಂಡ್ ಕರೆಕ್ಟಾಗಿ ಒಂದು 10:40 ಆಗಿತ್ತು. 11 ಗಂಟೆಗೆ ಇನ್ನೊಂದು 10 ನಿಮಿಷ ಕಮ್ಮಿ ಇತ್ತು, ಕರೆಕ್ಟಾಗಿ ಆಯಿತು. ಇನ್ನು ನಾನೇನೇನೇ ತೊಗೊಂಡಿರ್ತೀನಲ್ಲ ಸೂಜಿ ಅದು ಇದು ಎಲ್ಲ ಎತ್ತಿಡ್ತಾಯಿದ್ದೆ ಸೇಫಾಗಿ. ಯಾಕಂದರೆ ಸೋಫಾ ಮೇಲೆ ಆಗಿರೋದೇನೋ ಒಂಚೂರು ಹಂಗೆ ಒಳಗೆ ಕೊಟ್ಟೋದ್ರೆ ಸಡನ್ನಾಗಿ ಯಾರೋ ಬಂದು ಕೂತ್ಕೊಂಡ್ರೆ ಚುಚ್ಚಿಬಿಡುತ್ತೆ. ಇನ್ನು ಅಪ್ಪು ಕೂಡ ಓಡಾಡ್ತಾ ಇರ್ತಾನಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಹುಡುಕ್ಬಿಟ್ಟು ಎಲ್ಲನೂ ಎತ್ತಿಡ್ತಾ ಇದ್ದೆ. ಆ್ಯಂಡ್ ಸೀರೆ ಕೂಡ ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇದು ಒಂಥರ ಎಷ್ಟು ವೆಯ್ಟ್ಲೆಸ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಸೀರೆ ಕೂಡ. ಹಾಗಾಗಿ ಸ್ವಲ್ಪ ದಪ್ಪನೇ ಬೇಬಿ ಕುಚ್ಚು ಹಾಕಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಹಾಗೆ ಇನ್ನು ಕುಚ್ಚೆಲ್ಲ ಹಾಕಿದ್ಮೇಲೆ ಅದು ಧೂಳೆಲ್ಲ ಬಿದ್ದಿರುತ್ತಲ್ಲ ಅದನ್ನು ಕೂಡ ಎಲ್ಲ ಕೊಡೋಗ್ಬಿಟ್ಟು ಎಲ್ಲ ಹಂಗೆ ಗುಡಿಸ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಕೆಲಸ ಯಾರು ಮಾಡ್ತಾರಪ್ಪ ಅಂದ್ಬಿಟ್ಟು ಆವಾಗಲೇ ಮುಗಿಸ್ಕೊಂಡೆ. ಎಷ್ಟು ಮುಗಿಸೋ ಅಷ್ಟೊತ್ತಿಗೆ 11 ಗಂಟೆ. ದಿನನಿತ್ಯ ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಒಳ್ಳೆಯದು. ಅದು 250 ರೂಪಾಯಿ ದುಡೀರಿ, 50 ರೂಪಾಯಿ ದುಡೀರಿ, ಅದೂ ದುಡ್ಡೇ. ಸೊ ಹಾಗಾಗಿ ಯಾವತ್ತೂ ಯಾವುದನ್ನು ಕೇರ್ಲೆಸ್ ಮಾಡಿಕೊಂಡು ನಾವು ಅಯ್ಯೋ ಇವತ್ತು ಹುಷಾರಿಲ್ವಲ್ಲ ಬಿಡಪ್ಪ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ಆ ದುಡ್ಡು ತುಂಬಾ ಮುಂದೆ ನಮ್ಗೆ ಅದು ಯೂಸ್ ಆಗುತ್ತೆ, ಯಾವುದೋ ಒಂದು ಸಮಯಕ್ಕೆ ಅದು ಬಂದೇ ಬರುತ್ತೆ. ಸೊ ಹಿರಿಕರು ಹೇಳ್ತಾರಲ್ಲ, ಹನಿ ಗೂಡಿದ್ರೆ ಹಳ್ಳ ಅಂತ. ಸೊ ಹಾಗಾಗಿ ನಾವು 50, 100 ಕೂಡಿಕ್ಕಿದ್ದೆ ಮುಂದೆ ಯಾವತ್ತೋ ಒಂದ್ಸತಿ ಏನೋ ಒಂದು ತೊಂದರೆಗೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟು ಸಿಂಪಲಾಗಿ ಚಿಕ್ಕದಾಗಿತ್ತು. ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.